ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. HAL ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. HAL ಮ್ಯಾನೇಜ್ಮೆಂಟ್ ಅಕಾಡೆಮಿ ಓಲ್ಡ್ ಕ್ಯಾಂಪಸ್ ವಿಮನಾಪುರ್ ಪೋಸ್ಟ್ ಬೆಂಗಳೂರು. ಇದು ಬೆಂಗಳೂರಲ್ಲಿ ಕಂಡು ಒಂದು HAL ಸಂಸ್ಥೆಯ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ಇನ್ವೈಟೆಡ್ ಅಪ್ಲಿಕೇಶನ್ ಫಾರ್ ದ ಫಾಲೋವಿಂಗ್ ಪೊಸಿಷನ್ಸ್ HAL ಸ್ಕೂಲ್ಸ್ ಆಟ್ ಬೆಂಗಳೂರು. ಇದು HAL ಸಂಸ್ಥೆ ಅಡಿಯಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ಪೊಸಿಷನ್ ಸ್ಕೂಲ್ಸ್ ನಂಬರ್ ಆಫ್ ಪೋಸ್ಟ್ ಇಲ್ಲಿ ಪ್ರಿನ್ಸಿಪಲ್ ಹುದ್ದೆಗೆ HAL ಪಬ್ಲಿಕ್ ಸ್ಕೂಲ್ನಲ್ಲಿ ಒಂದು ಪ್ರಿನ್ಸಿಪಲ್ ಹುದ್ದೆ ಖಾಲಿಯಾಗಿದೆ, ಅದು ಒಂದು ಹುದ್ದೆಯಾಗಿರುತ್ತದೆ. ನಂತರ ಇಲ್ಲಿ ಹೆಡ್ ಮಿನಿಸ್ಟರ್ ಅಥವಾ ಹೆಡ್ ಮಾಸ್ಟರ್ ಹುದ್ದೆಗೆ ಕೂಡ HAL ಈಸ್ಟ್ ಪ್ರೈಮರಿ ಹೈಸ್ಕೂಲ್ ಕರ್ನಾಟಕ ಸ್ಟೇಟ್ ಬೋರ್ಡಿಂದ ಮಾನ್ಯತೆ ಪಡೆದಂಥ ಒಂದು ಪ್ರೌಢಶಾಲೆಯಾಗಿದೆ, ಅದು ಕೂಡ ಒಂದು ಹುದ್ದೆಯಾಗಿದೆ. ಡೀಟೇಲ್ಡ್ ನೋಟಿಫಿಕೇಶನ್ ಔಟಿಂಗ್ ಎಲಿಜಿಬಲ್ including qualification, age, experience, pay, application process and more is available in career section of the school website. ಅಂದರೆ ಈ ಎರಡು ಮೇಲಿನ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ www.halec.co.in ನೀವು ಹೆಚ್ಚಿನ ಮಾಹಿತಿ ಪಡೆಯಬಹುದು. ಶೈಕ್ಷಣಿಕ ವಿದ್ಯಾರ್ಥಿ ಮತ್ತು ನೇಮಕಾತಿ ಪ್ರಕ್ರಿಯೆ ಮತ್ತು ಸಂದರ್ಶನ ಕೂಡ ನೀವು ಅದರ ಮೂಲಕ ನೀವು ತಿಳಿದುಕೊಳ್ಳಬಹುದು. ಇಲ್ಲಿ ಈ ಹುದ್ದೆ ಎಕ್ಸ್ಟೆಂಡ್ ಆಗಿದೆ. ಅದು 26/1/2025 ದಿನಾಂಕದಂದು ಇದು ಮುಂದುವರಿಕೆಯಾಗಿ ಕಂಡುಬಂದಿದೆ. ಎನಿ ಅಪ್ಡೇಟ್ ಚಾನ್ಸಸ್ ಅಂದರೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿಗಳು ಬೇಕಾದರೆ ನೀವು ಈ ಇಲಾಖೆಯ ವೆಬ್ಸೈಟ್ಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ಇಲ್ಲಿ ಮಾಡ್ತಾ ಇದ್ದಾರೆ. ವಾಂಟೆಡ್ ಅಗ್ರಿಕಲ್ಚರ್ ಸೀಡ್ಸ್ ಪೋಸ್ಟಿಂಗ್ ಇನ್ಕ್ಲೂಡಿಂಗ್ ಅಂದರೆ ಇಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಬೀಜ ಗೊಬ್ಬರದ ವಿತರಕರು ಇಲ್ಲಿ ಬೇಕಾಗಿದ್ದಾರೆ. ಮಾರ್ಕೆಟಿಂಗ್ ನೆಟ್ ಎಕ್ಸಿಕ್ಯೂಟಿವ್ ಇಲ್ಲಿ 2 ಹುದ್ದೆ. ಮೇಲ್ ಕ್ಯಾಂಡಿಡೇಟ್ ಹುಬ್ಬಳ್ಳಿ ಹೆಡ್ ಕ್ವಾರ್ಟರ್ನಲ್ಲಿ ಈ ಹುದ್ದೆಗೆ ಅರ್ಜಿಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಫಾರ್ ಕನ್ವರ್ಟಿಂಗ್ ನಾರ್ತ್ ಕರ್ನಾಟಕ ಡಿಸ್ಟ್ರಿಕ್ಟ್ ಅಂದರೆ ನಾರ್ತ್ ಕರ್ನಾಟಕ ಡಿಸ್ಟ್ರಿಕ್ಟ್ನಲ್ಲಿ ಕೂಡ ಇಲ್ಲಿ ಕೆಲಸ ಮಾಡಲು ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ವಿತೌಟ್ ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವ ಇಲ್ಲದಂಥ ಅಭ್ಯರ್ಥಿ ಕೂಡ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಇಲ್ಲಿ ಯಾವುದೇ ಟಾರ್ಗೆಟ್ ಕೂಡ ಇವರಿಗೆ ನೀಡುವುದಿಲ್ಲ. ಆಫೀಸ್ ಬಾಯ್ ಕೂಡ ಇಲ್ಲಿ 2 ಹುದ್ದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ವಾಲ್ಕಿನ್ ಇಂಟರ್ವ್ಯೂ 6th 7th January 2025 ಅಂದರೆ ಇದೇ 16-17 January 2025 ಒಳಗಾಗಿ ನೀವು ನಿಮ್ಮ ಬಯೋಡೇಟಾದೊಂದಿಗೆ ನೀವು 11 ಗಂಟೆಯಿಂದ 5 ಗಂಟೆಯವರೆಗೆ ನೀವು ಆ ಸ್ಥಳಕ್ಕೆ ನೀವು ಹೋಗಿ ನೀವು ಇಂಟರ್ವ್ಯೂವನ್ನು ಕೂಡ ನೀವು ಅಟೆಂಡ್ ಆಗಬಹುದು. ಅಗರ್ವಾಲ್ ಆಗ್ರೋ ಏಜೆನ್ಸಿಯಲ್ಲಿ ಈ ಸಂದರ್ಶನ ಕೂಡ ನಿಮಗೆ ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಇದರ ವಿಳಾಸ D112/A ಸಿಂಧೆ ಕಾಂಪ್ಲೆಕ್ಸ್, ನಿಲಿಗಿನಿ ರೋಡ್, ಹುಬ್ಬಳ್ಳಿಯಲ್ಲಿ ಇದು ಕಂಡುಬರುತ್ತಿದೆ. ಹೆಚ್ಚಿನ ಮಾಹಿತಿಗೆ ಕೂಡ ನೀವು ಅವರ ಫೋನ್ ನಂಬರ್ ಕೂಡ ನೀವು ಸಂಪರ್ಕಿಸಬಹುದು. ಜೊತೆಗೆ ಇಮೇಲ್ ಕೂಡ ಇದೆ. ಆ ಇಮೇಲ್ ಮೂಲಕ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು. ಅದೇ ರೀತಿಯಾಗಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿಯ ಅಧೀನದಲ್ಲಿ ಕಂಡುಬರುವಂಥ ಒಂದು ಆರೋಗ್ಯದ ಅಭಿಯಾನದಲ್ಲಿ ಕಾರ್ಯನಿರ್ವಹಿಸಲು ಇಲ್ಲಿ ಒಂದು ಹುದ್ದೆಗೆ ಅರ್ಜಿಯನ್ನು ಕೂಡ ಆಹ್ವಾನಿಸುತ್ತಿದ್ದಾರೆ. ಇದು ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡುವಂಥ ಒಂದು ಹುದ್ದೆಯಾಗಿದೆ. ಇಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಖಾಲಿ ಇರುವ ಹುದ್ದೆಗೆ ನೇರ ಸಂದರ್ಶನಕ್ಕೆ ಅರ್ಹ ಅಭ್ಯರ್ಥಿಗಳ ಅರ್ಜಿಯನ್ನು ಕೂಡ ಇವರು ಆಹ್ವಾನಿಸುತ್ತಿದ್ದಾರೆ. ಈ ಹುದ್ದೆ ತಾತ್ಕಾಲಿಕ ಮತ್ತು ಗುತ್ತಿಗೆ ಆಧಾರದ ಮೇಲೆ ನಡೆಯುವಂಥ ಒಂದು ಹುದ್ದೆಯಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು 2 ವೆಬ್ಸೈಟ್ ಕೂಡ ಇದೆ, ಆ ವೆಬ್ಸೈಟ್ ಕೂಡ ನೀವು ವಿಸಿಟ್ ಮಾಡಬಹುದು. ಇಲ್ಲಿ ಲಾಗಿನ್ ಆಗಿ ಪಡೆಯುವ ನೇರ ಸಂದರ್ಶನ ಇಲ್ಲಿ 18/1/2020 ಅಂದರೆ ಇದೇ ತಿಂಗಳು 18/1/2025 ನೀವು ಬೆಳಿಗ್ಗೆ 11 ಗಂಟೆಗೆ ನೀವು ಎಲ್ಲಿ ಅಂದರೆ ಮುಖ್ಯ ಆಡಳಿತಾಧಿಕಾರಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಚೇರಿ 1ನೇ ಮಹಡಿ ಪಶ್ಚಿಮ ವಿಭಾಗ ಆರೋಗ್ಯ ಸೌಧ ಮಾಗಡಿ ರಸ್ತೆ ಕ್ರಾಸ್ ಬೆಂಗಳೂರಿನಲ್ಲಿ ನೀವು ಇಲ್ಲಿ ನಿಮಗೆ ಅಲ್ಲಿ ಸಂದರ್ಶನ ಕೂಡ ಅವರು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಕಾರ್ಯಕ್ರಮದ ಹೆಸರು ನ್ಯಾಷನಲ್ ಓರಲ್ ಹೆಲ್ತ್ ಪ್ರೋಗ್ರಾಮ್ NOHP ಒಂದು ಪ್ರೋಗ್ರಾಮ್ ಆಗಿದೆ. ಈ ಪ್ರೋಗ್ರಾಮ್ಗೆ ಒಂದು ಹುದ್ದೆ, ಅದು ಓರಲ್ ಹೆಲ್ತ್ ಕನ್ಸಲ್ಟೆಂಟ್ ಹುದ್ದೆ, ಅದು ಕೂಡ ಒಂದು ಹುದ್ದೆ. ಇಲ್ಲಿ ಮೀಸಲಾತಿ ಎಲ್ಲ ವರ್ಗದ ಅಭ್ಯರ್ಥಿಗೂ ಕೂಡ ಈ ಹುದ್ದೆಗೆ ನೀವು ಸಂದರ್ಶನವನ್ನು ಕೂಡ ನೀವು ನೀಡಬಹುದು. ನಿಗದಿತ ಸಮಯದ ನಂತರ ಬಂದ ಅಭ್ಯರ್ಥಿಗಳನ್ನು ಸಿಗುತ್ತದೆ. ಅಂದರೆ ಈ ಡೇಟ್ ಮುಗಿದ ನಂತರ ನೀವು ಹೋದರೆ ಇವುಗಳಿಗೆ ನೀವು ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಭಾರತೀಯ ಬಂದರುಗಳ ಸಂಘಟನೆಯಲ್ಲಿ ಕೂಡ ಇಲ್ಲಿ ನೇಮಕಾತಿಯೆಲ್ಲ ಮಾಡ್ತಾ ಇದ್ದಾರೆ. ಭಾರತದ ವಿವಿಧ ಪ್ರಮುಖ ಬಂದರುಗಳಲ್ಲಿ ಕಾರ್ಯಕಾರಿ ಮಟ್ಟದ ಹುದ್ದೆಗಳಿಗೆ ನೇಮಕಾತಿ ಮಾಡ್ತಾರೆ. ಅಂದರೆ ಭಾರತೀಯ ಬಂದರುಗಳಿಗೆ ಕೂಡ ಇಲ್ಲಿ ಕೆಲವೊಂದಿಷ್ಟು ಇಂಜಿನಿಯರ್ಗಳ ನೇಮಕಾತಿಯನ್ನು ಇವರು ಮಾಡ್ತಾ ಇದ್ದಾರೆ.
ಇಲ್ಲಿ ಪ್ರಮುಖ ಬಂಧುಪರವಾಗಿ ಸಾರಿಗೆ ಆಡಳಿತ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಗಳು ಕೂಡ ಕಾರ್ಯಕಾರಿ ಮಟ್ಟದ ಹುದ್ದೆಗೆ ಅಂದರೆ ಒಂದು ಗುತ್ತಿಗೆ ಆಧಾರದ ಮೇಲೆ ನಡೆಯುವಂಥ ಕೂಡ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಗಳಿಗೆ ಇಲ್ಲಿ ಉತ್ತಮ ಒಂದು ಉದ್ಯೋಗಾವಕಾಶ ಕೂಡ ಅಂತ ಹೇಳಬಹುದು. ಸಂಸ್ಕೃತಿಯ ಅಧಿಕೃತ ಜಾಲತಾಣ www.ipa.nic.in ಲಾಗಿನ್ ಆಗಿ ಅಲ್ಲಿ ಪ್ರಕಟವಾಗಿರುವ ವಿಸ್ತೃತ ಜಾಹೀರಾತನ್ನು ನೀವು ನೋಡುವ ಮೂಲಕ ನಿಮ್ಮ ಎಲ್ಲ ಮಾಹಿತಿಯನ್ನು ಕೂಡ ನೀವು ಅಲ್ಲಿ ಪಡೆದುಕೊಂಡು ಈ ಹುದ್ದೆಗೆ ಕೂಡ ನೀವು ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿಯಲ್ಲಿ ನೀಡ್ತಾ ಇದ್ದೇವೆ, ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್. ಇದು ಭಾರತದ ಮಹಾರತ್ನಗಳಲ್ಲಿ ಇದು ಕೂಡ ಒಂದು ಮಹಾರತ್ನವಾಗಿದೆ. ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ನೇಮಕಾತಿಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನಂಬರ್ ಆಫ್ 1 ಪ್ರೊಫೆಷನರಿ ಇಂಜಿನಿಯರಿಂಗ್, ಇದು ಗ್ರೇಡ್ 2 ಹುದ್ದೆಯಾಗಿದೆ. ಒಟ್ಟು ಇಲ್ಲಿ 200 ಹುದ್ದೆಗಳಿಗೆ ಈ ಪ್ರೊಫೆಷನರಿ ಇಂಜಿನಿಯರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ. ಇಲ್ಲಿ ಬೇಸಿಕ್ ಪೇ ಅಂದರೆ ನಿಮಗೆ ಇಲ್ಲಿ ಮಾಸಿಕ ವೇತನ 1,40,000 ರೂಪಾಯಿ ಇಲ್ಲಿ ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ನಿಮಗೆ ಇಲ್ಲಿ ನಿಮಗೆ ಏಜ್ 25 ವರ್ಷದ ಮೇಲ್ಪಟ್ಟ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನಿಮಗೆ ರಿಸರ್ವೇಷನ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ 143, EWS ಹಿಂದುಳಿದ ಅಭ್ಯರ್ಥಿಗಳಿಗೆ 35 ಹುದ್ದೆಗಳು ಇಲ್ಲಿ ನಿಮಗೆ ಮೀಸಲಾತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತು ಪ್ರೊಫೆಷನರಿ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಅದು ಕೂಡ ಗ್ರೇಡ್ 2 ಹುದ್ದೆ. ಈ ಹುದ್ದೆಗಳು ಒಟ್ಟು 150. ಇದಕ್ಕೆ ಬೇಸಿಕ್ ವೇತನ ಕೂಡ 13 lakhs ಅಂದರೆ ಇದೊಂದು ವರ್ಷದ ವೇತನವಾಗಿರುತ್ತದೆ. ಜನರಲ್ ಕ್ಯಾಂಡಿಡೇಟ್ ಕೂಡ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದೂ ಕೂಡ 25 ವರ್ಷ ಮೇಲ್ಪಟ್ಟ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಇಲ್ಲಿ OBC NCL ಅಭ್ಯರ್ಥಿಗಳು 94 ಹುದ್ದೆ, SC ಅವರಿಗೆ 52 ಹುದ್ದೆ, ST ಅವರಿಗೆ 26 ಹುದ್ದೆ ಕೂಡ ಇವರು ಮೀಸಲಾಡ್ತಾ ಇದ್ದಾರೆ. ಆಸಕ್ತಿಗಳ ಅಭ್ಯರ್ಥಿಗಳು ಕೂಡ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಕ್ಯಾಂಡಿಡೇಟ್ ಮೇ ವಿಸಿಟ್ ದ ಕೆರಿಯರ್ ವೆಬ್ಸೈಟ್ ಅಂದರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಈ ಇಲಾಖೆಯ ಒಂದು ವೆಬ್ಸೈಟ್ ಕೂಡ ಇದೆ. ಆ ವೆಬ್ಸೈಟ್ ಮೂಲಕ ಹೋಗಿ ನಿಮ್ಮ ಶೈಕ್ಷಣಿಕ ವಿದ್ಯಾರ್ಹತೆ ಅನುಭವ ಎಲ್ಲವೂ ಕೂಡ ನೀವು ನೋಡಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ, ಈ ಕ್ಷಣದ ಉದ್ಯೋಗ ಮಾಹಿತಿ ದೊರೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಇತರರಿಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಕೂಡ ಶೇರ್ ಮಾಡಿ. ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.